ತಂಬಾಕು ಇಟ್ಟಿದೆ. ತಂಬಾಕು ನಾವು ಸ್ವಲ್ಪ ಶೆಡ್ ಆಗೋಣ. ಮೊದ್ಲು ಚೆನ್ನಾಗಿ ಮಾಡ್ತಿದ್ದೆ, ಇವಾಗಂತೂ ಬೇಕಾದಾಗ ಮಾಡ್ತಾನ. ಅಲ್ಲೇ ತಿನ್ ನೋಡಿದ್ರೆ ಅನ್ನ ಸಾಂಬಾರ್ ಇದ್ದಂಗೆ. ವರ್ಕ್ ಫ್ರಮ್ ಹೋಮ್ಗೆ ಮತ್ತೆ ಆಫೀಸ್ ವರ್ಕ್ ಗೆ ಏನ್ ಡಿಫ್ರೆನ್ಸ್? ವರ್ಕ್ ಫ್ರಮ್ ಹೋಮ್ ಅಲ್ಲಿ ಕೆಲಸ ಇರಲ್ಲ ಅಂತ ಏನಿಲ್ಲ, ಇಲ್ಲೂ ಅದೇ ಕೆಲಸ ಅಷ್ಟೇ, ಅದಕ್ಕಿಂತ ಜಾಸ್ತಿನೇ ಮಾಡಕ್ ಎಕ್ಸ್ಪೆಕ್ಟ್. ನೀವ್ ಹೇಳಿ, ನಿಮ್ಗೂ ಕೂಡ ಒಂದೊಂದ್ಸತಿ ಅನ್ಸುತ್ತಾನೆ ದಿನ ಆಗ್ಲೂ ಆಫೀಸ್ ಹೋಗ್ತಾ ಇದೀನಿ, ಒಂದ್ ದಿನ ವರ್ಕ್ ಫ್ರಮ್ ಮಾಡೋಣ. ಡಿಸ್ಟ್ರಾಕ್ಷನ್ಸ್ ನಿಮ್ಮಲ್ಲೇ ಜಾಸ್ತಿ ಇರುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇದು ಜಸ್ಟ್ ವಿಡಿಯೋ ಅಲ್ಲ, ಇದು ನಾನು ಫುಲ್ ಟೈಮ್ ಜಾಬ್ ಮಾಡ್ಕೊಬೇಕು ಅಂತ ಒಂದು ಗೋಲು. ಹಾಗೇನೆ ನೆನ್ನೆ ಲಾಸ್ಟ್ ವಿಡಿಯೋ ನೋಡಿದ್ರೆ ನೀವು, ಕಾರ್ ಒಳಗೆ ತಂಬಾಕು ಇಟ್ಟಿದೆ, ತಂಬಾಕು ವರ್ಕೌಟ್ ಆಗ್ತಿದೆ ಅಲ್ವ ಅಂತ ನಾನು ಲಾಸ್ಟ್ ನೋಡಿ ಹೇಳ್ತೀನಿ. ನೋಡೋಣ. ಇವಾಗ ನಮ್ ತಮ್ಮ ಇವಾಗ ಜಸ್ಟ್ ಕಾರ್ ತಂದಾನೆ, ನೋಡಿಸ್ತೀನಿ ಹಂಗೆ. ತಂಬಾಕು ಅಲ್ಲಲ್ಲಿ ಐತೆ. ಇವಾಗ ಹೋಗು ಯಾವ್ದು ಇಲಿ ಬಂದಿಲ್ಲ ಯಾವ್ದು ಇಲ್ಲಿ. ನೋಡೋಣ ಇವತ್ತು ನೈಟ್ ಫುಲ್ ತಿರ್ಗಾ ಹಾಗೆ ಚೆಕ್ ಮಾಡಿ ನೋಡೋಣ ಇಲಿ ಬರ್ತಿದ್ಯಾ ಅಂತ. ಬಂತು ಅಂದ್ರೆ ಇನ್ನೊಂದು ಕ್ಯಾಬ್ರೇನೆ ಅದು. ನೋಡೋಣ. ಬನ್ನಿ, ಎಡಿಟಿಂಗ್ ಮಾಡ್ಬೇಕು ಇವತ್ತು. ತುಂಬಾ ಬ್ಯಾಕಪ್ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಲೇಜಿ ಆಗ್ಬಿಟ್ಟಿದೀನಿ. ಲೇಜಿ ಅಂತಂದ್ರೆ ನನ್ಗೆ ಬೇರೆ ಕೆಲ್ಸಾನು ಬಂದ್ಬಿಡ್ತೈತೆ. ಮಾಡ್ತಾ ಇದೀನಿ, ಅದನ್ನು ಮಾಡ್ತಾ ಇದನ್ನು ಮಾಡ್ತಾ ತುಂಬಾ ಬ್ಯಾಕಪ್ ಇಟ್ಕೊಂಡ್ಬಿಟ್ಟಿದೀನಿ. ತುಂಬಾ ವಿಡಿಯೋ ಎಡಿಟ್ ಮಾಡೋದೈತೆ, ಅದನ್ನ ಮಾಡ್ಬೇಕು. ಯಾಕೋ ಗೊತ್ತಿಲ್ಲ, ನಮ್ಮ ಮನೆ ಹತ್ರ ಫುಲ್ ಹುಲ್ಲೆಲ್ಲ ಕಟ್ ಮಾಡಿಸ್ತಾರೆ. ಇಲ್ಲ ಇಲ್ಲಿ ಪಂಚಾಯತಿ ಕಡೆಯಿಂದ ಇರ್ಬೋದು, ಫುಲ್ ಕಟ್ ಮಾಡಿಸ್ತಾರೆ. ಒಳ್ಳೇದೇ, ಏನು ಬಂದು ಸೇರ್ಕೊಳ್ಳಲ್ಲ. ಚೆನ್ನಾಗಿರ್ತದೆ, ಒಂದ್ ಸ್ವಲ್ಪ ನೋಡಕ್ಕೂ ನೀಟಾಗಿರ್ತದೆ. ಬೆಳಗಿಂದ ವಿಡಿಯೋ ಎಡಿಟಿಂಗ್ ನಡೀತಾ ಇತ್ತು. ಇಡ್ಲಿ ಚಟ್ನಿ ಇಲ್ಲ ಅಂತಂದ್ರೆ ಒಂದು ಕ್ರಿಮಿನಲ್ ಆಕ್ಟ್ ಅಂತಾನೆ ಒಂದು ಗೌರ್ಮೆಂಟ್ ಮಾಡ್ಬೇಕು. ಬೆಳಗಿಂದ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಮಾಡ್ಕೊಂಡ್ಬಂದೆ. ಊಟ ಮಾಡ್ಕೊಂಡ್ಬಂದು ತಿರ್ಗಾ ಕುತ್ಕೊಂಡಿದ್ದೀನಿ. ಸ್ವಲ್ಪ ರೆಸ್ಟ್ ಅಂತೀನಿ ಇವಾಗ. ಈಗ ಇವತ್ತು ವರ್ಕ್ ಫ್ರಮ್ ಬೇರೆ, ಇವತ್ತು ಆಫೀಸ್ ಹೋಗಲ್ಲ. ಸಿಸ್ಟಮ್ ಶಟ್ ಡೌನ್ ಆಗ್ತೈತೆ. ನಾವು ಸ್ವಲ್ಪ ಶಟ್ ಡೌನ್ ಆಗೋಣ, ಸ್ವಲ್ಪ ಹೊತ್ತು ನಾವು ರೆಸ್ಟ್ ತಗೋಣ. ಸ್ವಲ್ಪ ಹೊತ್ತು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ತಿರ್ಗಾ ಕೆಲಸ ಸ್ಟಾರ್ಟ್ ಮಾಡಬೇಕು. ಅವ್ರಿಗೆ ಇವಾಗ ಟೈಮು 5 ಗಂಟೆ 5 ಕಾಲ ಆಗ್ತೈತೆ. ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಆಗ್ಲೇ. ಸ್ವಲ್ಪ ಹೊತ್ತಾಯ್ತು ಕೆಲಸ ಸ್ಟಾರ್ಟ್ ಮಾಡಿ. ಹೊಟ್ಟೆ ಹಸ್ತಾ ಇತ್ತು, ಅದಕ್ಕೆ ಹೋಗ್ಬಿಟ್ಟು ಇವಾಗ ಗೋಬಿ ತಂದಿದ್ದೀನಿ. ಗೋಬಿ ಮೊದ್ಲು ಚೆನ್ನಾಗಿ ಮಾಡ್ತಿದ್ದೆ, ಇವಾಗಂತೂ ಬೇಕಾದಾಗ ಮಾಡ್ತಾನ. ಅಲ್ಲೇ ತಿನ್ ನೋಡಿದ್ರೆ ತಗೊಂಡ್ಬಿಟ್ಟಿದೆ, ನಮ್ಮ ಮಾಡೋದಲ್ಲ. ಸ್ವಲ್ಪ ಗೆಣಸು ಫ್ರೆಂಡ್ಸ್, ಅದೇನ್ ಗೋಬಿ ತಂದಿದ್ದೆ ನಾನು ಹೋಗ್ಬಿಟ್ಟು ವಾಪಸ್ ಕೊಟ್ಟು ಬಂದ್ಬಿಟ್ಟೆ. ವಾಪಸ್ ಏನು ಕೊಟ್ಟು ಬಂದೆ ಅಂದ್ರೆ, ಬರೀ ಗೋಬಿಯಲ್ಲಿ ಸಾಸ್ಗೆ ಗೋಬಿ ಹಾಕಿಟ್ಟವನೆ, ಮತ್ತೆ ಇನ್ನೇನಿಲ್ಲ. ಒಂದ್ ಈರುಳ್ಳಿ ಇಲ್ಲ, ಒಂದ್ ಕ್ಯಾಪ್ಸಿಕಮ್ ಇಲ್ಲ, ಏನು ಇಲ್ಲ. ನಾನು ತುಂಬಾ ದಿನ ಆಯ್ತಲ್ಲ ತಿಂದಿ, ಒಂದ್ಸತಿ ತಿನ್ನೋಣ. ಚೆನ್ನಾಗಿ ಮಾಡ್ತಿದ್ದ ಮೊದ್ಲು. ಯಾವ ಬೇರೆ ನೀವು ಅನ್ನ ಸಾಂಬಾರ್ ಇದ್ದಂಗ ಐತಲ್ಲ. ನಿಜ ಹೇಳ್ತೀನಿ, ಅನ್ನ ಸಾಂಬಾರ್ಗಿಂತ ಕಡೆ. ಅದು ಕೊಟ್ಟು ಬಂದ್ಬಿಟ್ಟೆ ನಾನು. ತಿರ್ಗಾ ಕೊಟ್ಟು ಬಂದಿದ್ದೀನಿ ನನ್ನ ಪಾಡಿಗೆ. ಅದು ಸ್ವಲ್ಪ ಗೆಣಸಿತ್ತು, ಅದನ್ನ ತಿಂದೆ. ಅದು ತಿಂದು ನಾ ಆಫೀಸ್ ಒಂದು ಮೀಟಿಂಗ್ ಇತ್ತು, ಮೀಟಿಂಗ್ ಅಟೆಂಡ್ ಆಗಿ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾಡಕ್ಕಾಗಲ್ಲ, ಮಾಡ್ಬೇಕು. ನಾನಿವಾಗ ಊಟಕ್ಕೆ ಹೋಗ್ತೇನೆ. ಊಟಕ್ಕೆ ಹೋಗಿ ಬಂದ್ಮೇಲೆ ನಿಮ್ಗೆ ಹೇಳ್ತೀನಿ ನಾನು. ವರ್ಕ್ ಫ್ರಮ್ ಹೋಮ್ಗೆ ಮತ್ತೆ ಆಫೀಸ್ ವರ್ಕ್ಗೆ ಏನ್ ಡಿಫ್ರೆನ್ಸು, ಏನು ಎಷ್ಟು ಕಂಫರ್ಟ್ ಇರುತ್ತೆ, ಅಲ್ಲೆಷ್ಟು ಕಂಫರ್ಟ್ ಇರುತ್ತೆ, ಇಲ್ಲೆಷ್ಟು ಕಂಫರ್ಟ್ ಇರುತ್ತೆ, ಅಲ್ಲೆಷ್ಟು ನಾವು ಕೆಲಸ ಜಾಸ್ತಿ ಮಾಡ್ಬೋದಾ, ಇಲ್ಲ ಮನೇಲಿ ಜಾಸ್ತಿ ಕೆಲಸ ಮಾಡ್ಬೋದಾ, ಏನ್ ಕತೆ ಅಂತ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಇವತ್ತು ಯಾಕೆ ವರ್ಕ್ ಫ್ರಮ್ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಯಾವ ದಿನ ಅಂದ್ರೆ, ಇವತ್ತು ಫ್ರೈಡೆ. ನೀವು ಬೇರೆ ದಿನ ನೋಡ್ತಾ ಇರ್ತೀರ ವಿಡಿಯೋ, ಬಟ್ ಇವತ್ತು ಫ್ರೈಡೆ. ಆಲ್ಟರ್ನೇಟಿವ್ಸ್ ಅಪ್ಲೋಡ್ ಮಾಡ್ತೀನಿ, ಅದಕ್ಕೆ ಅದು ಬೇರೆ ದಿವಸ ಆಗುತ್ತೆ. ನಾಳೆ ಸ್ಯಾಟರ್ಡೆ. ಇದು ಹಿಂದೆ ದಿವಸ ಬಂದ್ಬಿಟ್ಟು ನ್ಯೂ ಇಯರ್ ಮುಗೀತು. ಅದು ವರ್ಕ್ ಫ್ರಮ್ ಮಾಡ್ಲೇಬೇಕು, ಅಥವಾ ವರ್ಕ್ ಫ್ರಮ್ ಮಾಡ್ಲೇಬೇಕು, ಆಫೀಸಿಗೆ ಬರೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ಆಫೀಸ್ಗೆ ಹೋಗಿಲ್ಲ. ಇವತ್ತು ಫ್ರೈಡೆ, ಇವತ್ತೊಂದಿನ ಆಫೀಸ್ಗೆ ಹೋಗ್ಬಿಟ್ಟು ಬೇಕಾ ಅಂತ ಒಂದು ಮನ್ಸಿಲ್ಲ ಹೋಗಕ್ಕೆ. ಅದಕ್ಕೆ ಇವತ್ತು ವರ್ಕ್ ಫ್ರಮ್ ಹೋಮೇ ಮಾಡೋಣ, ಹೆಂಗಿದು ನಾಳೆ ವೀಕೆಂಡ್, ಈಗ ಆಫೀಸ್ಗೆ ಹೋಗ್ಬಿಟ್ಟು ಬರ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ಲಿಲ್ಲ. ಅದಕ್ಕೆ ಇಲ್ಲೇ ಮಾಡೋಣ ಅಂತ. ಆದ್ರೆ ಆಫೀಸಲ್ಲಿ ಹೋದ್ರೆ ಒಂಥರ ಪ್ರೊಡಕ್ಟಿವಿಟಿ ಇರುತ್ತೆ, ಏನು ಡಿಸ್ಟ್ರಾಕ್ಷನ್ಸ್ ಇರಲ್ಲ, ಏನು ಇರಲ್ಲ. ಆದ್ರೆ ಮನೇಲಿದ್ರೆ 1000 ಡಿಸ್ಟ್ರಾಕ್ಷನ್ಸ್. ಫೋಕಸ್ ಮಾಡೋದ್ ಕೆಲಸದ ಕಡೆ ತುಂಬಾ ಕಷ್ಟ. ಅದಕ್ಕೆ ವರ್ಕ್ ಫ್ರಮ್ ಹುಷಾರಾಗಿ ಮಾಡ್ಬೇಕು. ಈ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಕೆಲಸ ಇರಲ್ಲ ಅಂತ ಏನಿಲ್ಲ, ಇಲ್ಲೂ ಅದೇ ಕೆಲಸ ಅಷ್ಟೇ, ಅದಕ್ಕಿಂತ ಜಾಸ್ತಿನೇ ಮಾಡಕ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಿ. ಅದಕ್ಕೆ ಅದೇ ಆಫೀಸಲ್ಲಿ ಒಂದು ಮೈಂಡ್ ಶಾರ್ಪ್ ಆಗಿರುತ್ತೆ, ಒಂದು ಎನ್ವಿರಾನ್ಮೆಂಟ್ ಅದಿರುತ್ತೆ. ಇಲ್ಲಿ ಸೈಲೆನ್ಸ್ ಇರುತ್ತೆ, ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಅಲ್ಲಿ ನೋಡ್ಬೇಕು, ಮೊಬೈಲ್ ನೋಡ್ಬೇಕು, ಬೆಡ್, ವೈಫೈ, ಕ್ಯಾಮ್ರಾ, ನೆಟ್ಫ್ಲಿಕ್ಸ್, ಅದೇನೇನೋ ಟೆಂಪ್ಟೇಷನ್. ಆದ್ರೆ ಆಫೀಸಲ್ಲಿ ಅವೆಲ್ಲ ಏನಿಲ್ಲ. ಹೋದ ಕೆಲಸ ಮಾಡ್ದ, ಶಾರ್ಪ್ ಮೈಂಡೆಡ್ ಇದೆ, ಪ್ರೊಡಕ್ಟಿವಿಟಿ ಇರುತ್ತೆ, ಅದನ್ನ ಕೆಲಸ ಮಾಡ್ಕೊಂಡು ವಾಪಸ್ ಬರ್ಬೋದು.
ಇನ್ನೊಂದೇನ್ ಮಾತಂದ್ರೆ ದಿನ ಇಷ್ಟ ದಿನ ನಾನು ಮುಂಚೆಯಿಂದನೂ ವರ್ಕ್ ಫ್ರಮ್ ಮಾಡ್ತಾ ಇದ್ದೆ. ಇಷ್ಟ ದಿನ ಒಂದ್ ತಿಂಗಳು ಕಂಟಿನ್ಯೂಸ್ ಹೋಗಿದ್ದೀನಿ ಅನ್ಕೊಂತೀನಿ. ಆಫೀಸ್ಗೆ ಹೋಗಿ ದಿನ ಆಗ್ಲೂ ಬಸ್ಸು, ಮೆಟ್ರೋ, ಆ ಟ್ರಾಫಿಕ್, ದೂರ 30 ಕಿಲೋಮೀಟರ್ ಓಡಿಸ್ಕೊಂಡು ಹೋಗೋದು ಬೇಜಾರಾಗ್ತದೆ. ಇದೊಂದ್ ದಿನ ಗ್ಯಾಪ್ ತಗೊಳ್ಳೋಣ, ಇವತ್ತೊಂದ್ ದಿನ ತಿರ್ಗಾ ಸೋಮವಾರದಿಂದ ಆಫೀಸ್ ಹೋಗ್ತೀನಿ. ನೀವ್ ಹೇಳಿ, ನಿಮ್ಗೂ ಕೂಡ ಒಂದೊಂದ್ಸತಿ ಅನ್ಸುತ್ತಾನೆ ದಿನ ಆಗ್ಲೂ ಆಫೀಸ್ ಹೋಗ್ತಾ ಇದೀನಿ, ಒಂದೇ ಒಂದ್ ದಿನ ವರ್ಕ್ ಫ್ರಮ್ ಮಾಡೋಣ, ಎಷ್ಟ್ ದಿನ ಅಂತ ಸ್ವಲ್ಪ ಏನಾದ್ರು ಯಾವಾಗ ಅನ್ಸುತ್ತೆ. ಫ್ರೈಡೇಸ್ ಇಲ್ಲ ಮಂಡೇಸ್ ಪಕ್ಕ ನನಗಂತೂ ಅನ್ಸುತ್ತೆ ಅಬ್ಬಾ, ಇವತ್ತು ವರ್ಕ್ ಫ್ರಮ್ ಮಾಡೋಣ ಅಂತ. ಏನ್ ಮಾಡಕ್ಕಲ್ಲ, ಹೋಗ್ಲೇಬೇಕು. ನಿಮ್ಗೂ ಈ ತರ ಅನ್ಸಿದ್ರೆ ಕಮೆಂಟ್ ಮಾಡಿ. ಆಫೀಸ್ ಒಂಥರ ಡಿಸಿಪ್ಲಿನ್ ಇರ್ತದೆ, ಅಲ್ಲಿ ಶಾರ್ಪ್ ಮೈಂಡ್ ಕೆಲಸ ಮಾಡ್ಬೋದು. ಅದೇ ಮನೇಲಿ ನಾನು ಹೇಳ್ದಂಗೆ ಅವಾಗಲೇ ಕಂಫರ್ಟ್ ಝೋನು. ಅದು ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಫ್ರಮ್ ಮಾಡೋದು ಹೆಂಗಿರುತ್ತೆ ಅಂದ್ರೆ ಟೈಮ್ ಹಿಂಗ್ ಸ್ಲಿಪ್ ಆಗ್ಬಿಡ್ತೈತೆ. ಸ್ವಲ್ಪ ಏನಾದ್ರು ಫೋಕಸ್ ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ಫಿನಿಶ್. ಅದೇ ಆಫೀಸ್ಗೆ ಇಲ್ಲಿಂದ ಅಲ್ಲಿಗೆ ಹೋಗೋ ಸ್ವಲ್ಪ ಟೈರ್ಡ್ ಇದ್ದೂನು ಅದೇ ಒಂದು ಆಫೀಸ್ ಎನ್ವಿರಾನ್ಮೆಂಟ್ ಒಳಗೆ ಹೋದ್ರೆ ಮೈಂಡ್ ಶಾರ್ಪ್ ಆಗ್ಬಿಡ್ತದೆ, ಪ್ರೊಡಕ್ಟಿವಿಟಿ ಜಾಸ್ತಿ ಇರ್ತದೆ. ಅದು ಇಲ್ಲಿ ಸುಮ್ನೆ ಹಿಂಗೆ ಯಾರು ಕೇಳೋದಿಲ್ಲ ಹೇಳೋದಿಲ್ಲ ನಿಮ್ಗೆ. ಮೈಂಡ್ ಮೈಂಡ್ ಬೇಗ ಫೋಕಸ್ ಕಳ್ಕೊಳ್ಳುತ್ತೆ. ಕೆಲ್ಸನೂ ಟೈಮ್ ಹಿಂಗೆ ಹೋದ್ರೆ ಅಷ್ಟೇ ಕೆಲಸ. ನೀವು 8 ಅವರ್ ಆಫೀಸಲ್ಲಿ 8 ಅವರ್ ಕೆಲಸ ಮಾಡೋದಿಲ್ಲ, 10 ಅವರ್ 12 ಅವರ್ ಆಗೋಯ್ತದೆ, ಸ್ವಲ್ಪ ಫೋಕಸ್ ಹಾಳಾಗೋಯ್ತು ಅಂತಂದ್ರೆ. ಅದಕ್ಕೆ ಆಫೀಸ್ ಎನ್ವಿರಾನ್ಮೆಂಟ್ ಇಸ್ ಬೆಸ್ಟ್ ಎನ್ವಿರಾನ್ಮೆಂಟ್ ಫಾರ್ ಪ್ರೊಡಕ್ಟಿವಿಟಿ. ಟಾರ್ಗೆಟ್ ಅದೇ ಕೆಲಸ ಅದೇ ಇಲ್ಲಿ ಮಾಡೋದು ಕಷ್ಟ. ಯಾಕೆಂತಂದ್ರೆ ಅದೇ ಹೇಳಿದ್ನಲ್ಲ, ಫೋಕಸ್ ಅಲ್ಲ. ಆದ್ರೆ ಡಿಸಿಪ್ಲಿನ್ ಆಗಿ ನೀವು ಕೆಲಸ ಮಾಡ್ತೀನಿ ಅಂದ್ರೆ ಯಾವ್ದೇ ತರ ಎನ್ವಿರಾನ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೋದು. ಆದ್ರೆ ಆಫೀಸ್ ಅಂದ್ರೆ ಒಂದು ರೊಟೀನ್ ಇರುತ್ತೆ ಕರೆಕ್ಟ್ ಆಗಿ. ಓಕೆ, ಇಲ್ಲಿ ಈ ಟೈಮಲ್ಲಿ ಊಟ, ಈ ಟೈಮಲ್ಲಿ ಬ್ರೇಕು, ಈ ಟೈಮಲ್ಲಿ ನಿಮ್ ಕೆಲಸ ಮುಗಿಬೇಕು, ಪ್ರೊಡಕ್ಷನ್ ಟಾರ್ಗೆಟ್ ರೀಚ್ ಆಗ್ಬೇಕು. ಇಲ್ಲಿ ಮನೇಲಿ ಯಾರು ಕೇಳೋದಿಲ್ವಲ್ಲ ನಿಮ್ಗೆ. ಜಾಲಿಯಾಗಿ ಪೀಸಾಗಿ ಕೆಲಸ ಮಾಡ್ಬೋದು, ಎನ್ವಿರಾನ್ಮೆಂಟ್ ಕಂಫರ್ಟಬಲ್. 8 ಅವರ್ ನೀವು ಫೋಕಸ್ ಮಾಡಿ ಕೆಲಸ ಮಾಡಿ ಅಂದ್ರೆ ನಾನು ಹೇಳಿದಾಗ ಯಾವಾಗಲೇ ಟೈಮ್ ಸ್ಟ್ರೆಚ್ ಆಗ್ತದೆ, ನಿಮ್ ಕೆಲಸನೂ ಸ್ಟ್ರೆಚ್ ಆಗ್ತಾ ಹೋಗ್ತದೆ. ಇದೇ ತರ ನಿಮ್ಗೂ ಆಗುತ್ತಾ ವರ್ಕ್ ಫ್ರಮ್ ಅಲ್ಲಿ? ಆದ್ರೆ ಸ್ವಲ್ಪ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ ಸ್ವಲ್ಪ ಬೈದಾದ್ರು ಹೋಗ್ರಿ. ಯಾರು ಒಬ್ರು ಕಮೆಂಟ್ ಮಾಡಲ್ಲ. 50 ಇಂದ 60 ಜನ ನೋಡ್ತಾರೆ ನನ್ನ ವಿಡಿಯೋನ, ಇಲ್ಲ 40 ಜನ ನೋಡ್ತಾರೆ ಮ್ಯಾಕ್ಸಿಮಮ್. ಒಬ್ರು ಕಮೆಂಟ್ ಮಾಡಲ್ಲ. ಅರ್ಧ ವಿಡಿಯೋ ನೋಡೋದು ಅನ್ಸುತ್ತೆ, ಫುಲ್ ವಿಡಿಯೋ ನೋಡಲ್ಲ. ಗೊತ್ತಿಲ್ಲ ಯಾವಾಗ ನನ್ನ ವಿಡಿಯೋಸ್ನ ಕಂಪ್ಲೀಟ್ ಆಗಿ ನೋಡ್ತೀವಿ ಅಂತ. ಇಟ್ಸ್ ಫೈನ್. ನೀವು ನೋಡ್ತಾ ಇದೀರ ಅದೇ ದೊಡ್ಡ ವಿಷಯ ನನ್ಗೆ. ತುಂಬಾ ದೊಡ್ಡ ವಿಷಯ, ಚಿಕ್ಕ ದೊಡ್ಡ ವಿಷಯ ಅಲ್ಲ, ತುಂಬಾ ದೊಡ್ಡ ವಿಷಯ ನನ್ಗೆ. ನನ್ನ ಯಾರು ಜನ ನೋಡ್ತಾರಪ್ಪ ಅಂತ ನನಗೊಂದು ಖುಷಿ ಅಷ್ಟೇ. ಬನ್ನಿ ಕೆಲಸ ಮಾಡೋಣ. ಫ್ರೆಂಡ್ಸ್, ಇವಾಗ ಮುಗೀತು ಕೆಲಸ. ಟೈಮ್ ಇವಾಗ 3:30 ಆಗ್ತೈತೆ. ಲಾಗೌಟ್ ಮಾಡಿದ್ದೀನಿ. ನನ್ನ ಕೆಲಸ ಆದಷ್ಟು ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ. ಅದ್ರಲ್ಲಿ ಆದಷ್ಟು ಏನ್ ಮಾಡೋದು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತಿನ ಕೆಲಸ ಮುಗೀತು. ಇವತ್ತು ಶುಕ್ರವಾರ. ನಾಳೆ ವೀಕೆಂಡು. ನಾಳೆ ವೀಕೆಂಡ್ ಬೇರೆ ಒಂದು ನಮ್ಮ ಮನೆಗೆ ಒಂದು ಸರ್ಪ್ರೈಸ್ ಬರ್ತಾ ಇದೆ ನಾಳೆ. ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ನೀವು. ನಾವು ಎಲ್ಲರೂ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಮಸ್ತಾಗೆ ಒಂದು ಅಪ್ಗ್ರೇಡ್ ಅಷ್ಟೇ, ಅದು ಚೆನ್ನಾಗಿದೆ. ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್, ಇವಾಗ ಟೈಮ್ 3:30 ಆಗ್ತೈತೆ. ಲಾಗೌಟ್ ಮಾಡಾಯ್ತು, ಪ್ರೊಡಕ್ಷನ್ ಕಂಪ್ಲೀಟ್ ಆಯ್ತು. ನನ್ನ ಕೆಲಸ ಪ್ರೊಡಕ್ಷನ್ ಬೇಸ್ ಕೆಲಸ. ನಾನು ಪ್ರೊಡಕ್ಷನ್ ಮಾಡಬೇಕು ಎವ್ರಿ ಡೇ. ನನ್ನ ಟಾರ್ಗೆಟ್ ಮೀಟ್ ಆದ್ರೆ ಮಂತ್ಲಿ ಟಾರ್ಗೆಟ್ ಬೇಸ್ ರೀಚ್ ಆಗೋದು. ಮತ್ತೆ ವರ್ಕ್ ಫ್ರಮ್ ಹೋಮ್ ಅಂತ ಜಾಲಿನೇ, ಆದ್ರೆ ಫೋಕಸ್ ಕಳ್ಕೊಂಡ್ಬಿಡ್ತೀವಿ ಅಷ್ಟೇ, ಒಂದು ರೆಸ್ಪಾನ್ಸಿಬಿಲಿಟಿ ಕಳ್ಕೊಂಡ್ಬಿಡ್ತೀವಿ. ಅದೇ ಆಫೀಸ್ ಹೋದ್ರೆ ಒಂದು ಶಾರ್ಪ್ ಕೆಲಸ ಮಾಡ್ತೀವಿ, ಫೋಕಸ್ಡ್ ಆಗಿ ಕೆಲಸ ಮಾಡ್ತೀವಿ. ಯಾಕಂದ್ರೆ ಎನ್ವಿರಾನ್ಮೆಂಟ್ ಫುಲ್ ವರ್ಕಿಂಗ್ ಅಲ್ಲೇ ಇರುತ್ತೆ. ನಮ್ಗೆ ಏನೇ ಒಂದು ಕ್ಲಾರಿಫಿಕೇಶನ್ಸ್ ಇದ್ರು ಟಕ್ ಅಂತ ಕೇಳ್ಕೊಬಹುದು. ವರ್ಕ್ ಫ್ರಮ್ ಮಾಡೋದ್ರಿಂದ ಏನು ಇನ್ನೊಂದು ಯೂಸ್ ಅಂದ್ರೆ ದಿನಾಗ್ಲೂ ಆಫೀಸ್ ಹೋಗೋದು, ಯಾವಾಗಾದ್ರೂ ಒಂದ್ಸತಿ ಮನೇಲಿ ಕೆಲಸ ಮಾಡೋದು ಮಸ್ತಾಗಿರ್ತದೆ. ಒಂಥರ ಮೈಂಡ್ ಫ್ರೀ ಇರುತ್ತೆ. ಆ ಇಲ್ಲಿ ಮೈಂಡ್ ಫ್ರೀ ಆಗಿ ಫೋಕಸ್ ಕಳ್ಕೊಂತೀವಿ, ಅಲ್ಲಿ ಸ್ಟ್ರೆಸ್ ಆಗಿ ಶಾರ್ಪ್ ಆಗಿ ಕೆಲಸ ಮಾಡ್ತೀವಿ. ಅದೊಂದು ಎರಡು ಡಿಫ್ರೆನ್ಸು. ಅಷ್ಟು ದೂರ ಟ್ರಾವೆಲ್ ಮಾಡ್ತೀವಲ್ಲ ದಿನಾಗ್ಲೂ, ಅದೇ ಹೇಳ್ದಂಗೆ ದಿನಾಗ್ಲೂ ಟ್ರಾವೆಲ್ ಎಲ್ಲ ಮಾಡ್ತೀವಿ. ಅದರಿಂದ ಸ್ವಲ್ಪ ಸ್ಟ್ರೆಸ್ ಆಗ್ಬೋದು ಅಷ್ಟೇ. ಅದ್ರಿಂದೇನಿಲ್ಲ. ನಾನು ಡೈಲಿ 30 ಕಿಲೋಮೀಟರ್ಸ್ ಒನ್ ವೇ, 30 ಕಿಲೋಮೀಟರ್ಸ್ ಅನ್ನೋದಾದ್ರೆ. ನಾನು ರೀಸೆಂಟ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದ್ದು ಆಫೀಸ್ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ. ಆಗ್ತಾ ಏನಿಲ್ಲ, ನಮ್ಮ ಆಫೀಸು ಜಾಲಿ ಆಫೀಸು, ಮಸ್ತಾಗಿ ಕೆಲಸ ಮಾಡ್ಬೋದು. ಆ ಥರ ಏನಿಲ್ಲ. ಜಾಲಿಯಾಗಿ ಕೆಲಸ ಮಾಡ್ಬೋದು. ಅಥವಾ ಇಲ್ಲೇನಿಲ್ಲ. ನಾನ್ ಕೆಲಸ ಯಾವ ತರ ಮಾಡ್ತೀನಿ ಅಂದ್ರೆ, ನಾನ್ ಫೋಕಸ್ಡ್ ಆಗಿ ಕೆಲಸ ಮಾಡಕ್ ಇಷ್ಟಪಡ್ತೀನಿ. ಅದಕ್ಕೆ ನಾನು ರೀಸೆಂಟ್ ನಾನು ತುಂಬಾ ದಿನದಿಂದ ಮನೆಯಲ್ಲೇ ಕೆಲಸ ಮಾಡ್ತಿದ್ದೆ. ಇವಾಗ ನಾನು ಮನೇಲಿ ಕೆಲಸ ಮಾಡಲ್ಲ, ಯಾವಾಗೋ ಒಂದ್ಸತಿ ಅಷ್ಟೇ. ಡೈಲಿ ಆಫೀಸ್ ಹೋಗ್ತೀನಿ. ನಾನು ಡೈಲಿ ಟ್ರಾವೆಲ್ ಮಾಡ್ತೀನಿ, ಕಮ್ಯೂಟ್ ಮಾಡ್ತೀನಿ ಅಲ್ಲಿಗೆ ಹೋಗಕ್ಕೆ. ಇದು ಮುಗೀತು ನಮ್ಮ ಆಫೀಸು. ನಾಳೆ ಒಂದು ಸರ್ಪ್ರೈಸ್ ಇದೆ ನಮ್ಮ ಮನೆಗೆ, ಒಂದು ಅಪ್ಗ್ರೇಡ್ ಇದು. ಮಸ್ತಾಗಿ ನಾವೇನೋ ತರ್ತೀವಿ, ತೋರಿಸ್ತೀನಿ ನಿಮ್ಗೆ ಸರ್ಪ್ರೈಸು. ನಮಗೂ ಒಂದು ಸರ್ಪ್ರೈಸ್ ಅದು, ನಮಗೂ ನಮ್ಮ ಮನೆಗೂ ಒಂದು ಅಪ್ಗ್ರೇಡ್ ಅದು. ಮಸ್ತಾಗಿರುತ್ತೆ ನೋಡಿ ನಾಳೆ. ನಾನು ಇದೇ ಮುಗಿಸ್ತಾ ಇದ್ದೀನಿ ವಿಡಿಯೋನ. ಅನ್ನೆಸರಿ ಪೀಪಲ್, ಅನ್ನೆಸರಿ ಟೈಮು ಯಾರಿಗೂ ವೇಸ್ಟ್ ಮಾಡಬೇಡಿ. ನಿಮ್ಮ ಟೈಮ್ ತುಂಬಾ ವ್ಯಾಲ್ಯೂಯಬಲ್ ಟೈಮು. ನಿಮ್ಮ ಟೈಮು ಒಂದು ತುಂಬಾ ವೆಲ್ತಿಯೆಸ್ಟ್ ಟೈಮು. ಅದಷ್ಟು ವೆಲ್ತ್ ಇನ್ಯಾವುದಲ್ಲೂ ಇಲ್ಲ, ಟೈಮ್ ವೇಸ್ಟ್ ಮಾಡೋಷ್ಟು ವೆಲ್ತ್.
ಟೈಮ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಒಂದು ಡ್ರೀಮ್ ಮೇಲೆ ಕೆಲಸ ಮಾಡಿ, ದಿನಾಗ್ಲೂ ಅದ್ರ ಮೇಲೆ ಥಿಂಕ್ ಮಾಡಿ, ಅದು ಬ್ಯಾಕ್ ಎಂಡ್ ಅಲ್ಲಿ ಅದ್ರ ಬಗ್ಗೆ ಸ್ಟ್ರಾಟಜಿ ಮಾಡಿ, ಹೆಂಗ್ ಮಾಡ್ಬೋದು ಹೇಗ್ ಮಾಡ್ಬೋದು ಅಂತ ಥಿಂಕ್ ಮಾಡಿ. ನಾನು ಕಂಟೆಂಟ್ ಕ್ರಿಯೇಟ್ ಆಗ್ಬೇಕು ಅಂತ ಡೈಲಿ ವಿಡಿಯೋಸ್ ಮಾಡ್ತೀನಿ. ಅದು ಫೈನ್, ಅದು 2 ಮಿನಿಟ್ಸ್ ಆದ ವಿಡಿಯೋ ಪರವಾಗಿಲ್ಲ, 5 ಮಿನಿಟ್ಸ್ ವಿಡಿಯೋ ಪರವಾಗಿಲ್ಲ, ಅಪ್ಲೋಡ್ ಮಾಡ್ತೀನಿ. ಅದು ಕನ್ಸಿಸ್ಟೆಂಟ್ ಡಿಸಿಪ್ಲಿನ್. ಅದೇ ತರ ನೀವು ಮಾಡ್ಕೊಂಡು ಹೋಗ್ಬೋದು. ನಾನ್ ಮಾಡ್ತಾ ಇದೀನಿ, ಕೆಲ್ಸಕ್ಕೆ ಹೋಗ್ಕೊಂಡು 2 ಚಾನಲ್ ಮೇಂಟೈನ್ ಮಾಡಿ ವರ್ಕ್ ಮಾಡ್ತಾ ಇದ್ದೀನಿ. ನೀವು ಮಾಡಲೇಬಹುದು, ಮಾಡಿ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ನಾನು ಏನೋ ಒಂದು ಮಾಡ್ತೇನೆ ಕೆಲಸ ಬಿಟ್ಟು ಅಂತ, ಅಷ್ಟೇನೇನಿಲ್ಲ. ಒಂದಿನ ದೊಡ್ಡದಾಗ್ಬೋದೇನೋ, ಗೊತ್ತಿಲ್ಲ. ಇದು ಹೇಳ್ತಾ ನಾನು ಮುಗಿಸ್ತಾ ಇದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ನನ್ನ ಕಾನ್ಸೆಪ್ಟ್ ಆಫ್ ವಿಡಿಯೋ ಚೆನ್ನಾಗಿತ್ತು ಅಂದ್ರೆ, ನೀನಾದ್ರು ತಪ್ಪು ಇದ್ರೆ ನನಗೆ ಪ್ಲೀಸ್ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಾನು ತಿದ್ದಿ ಸರಿಪಡಿಸ್ಕೊಳ್ತೀನಿ. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು ಇನ್ ಅನದರ್ ವಿಡಿಯೋ. ಬಾಯ್.